ನಿಂತ್ಕೊಂಡು ಜೀವಂತವಾಗಿ ಮಾತಾಡ್ತಿದ್ದೆ ಅಂದ್ರೆ ಅಪೂರ್ವ ಆಶೀರ್ವಾದ ತುಂಬಾ ಇದೆ. ಒಂದು ವರ್ಷ ಹಿಂದ್ಗಡೆ ನನಗೆ ಶುಗರ್ ಬಂದಿತ್ತು. ಶುಗರ್ ಅಂದ್ರೆ ಒಂದ್ ದಿನಕ್ಕೆ 3 ಇನ್ಸುಲಿನ್ ತಗೋಬೇಕಾಗಿತ್ತು ನಾನು. ಅದು ಇನ್ಸುಲಿನ್ ತಗೋಲಿಲ್ಲ ಅಂದ್ರೆ ನನ್ನ ಜೀವನನೇ ಇದ್ದಿದ್ದಿಲ್ಲ. ಅದು 3 ತಿಂಗಳು ತಗೊಂಡು ಆ ಕಡೆ ರೆಟ್ಟಿಗೆ ಈ ಕಡೆ ರೆಟ್ಟಿಗೆ ಚುಚ್ಕೊಂಡು ಗಂಟದಂಗ ಆಗಿಬಿಟ್ಟಿತ್ತು. ಚೂಜಿ ಮಾಡಿಸ್ಕೊಳ್ಳೋಕೆ ಜಾಗನೇ ಇಲ್ಲದ ತರ ಆಗ್ಬಿಟ್ಟಿತ್ತು. ಅವಾಗ ನಮ್ಮ ಕಾಕರಿಗೆ ಕಾಲ ಮಾಡಿದೆ, ತೆಗೆಯಲ್ಲಿ ಏನಿದು, ಏನ್ ಮಾಡ್ಬೇಕಪ್ಪ, ಇನ್ನೇನು ಜೀವನನೇ ಹೋಗುತ್ತೆ ಅನ್ನೋತಾ ಇತ್ತು. ಅವಾಗ ಕಾಲ್ ಮಾಡಿದಾಗ ನಮ್ಮ ಕಾಕರಿಗೆ ಹೀಗೆ ಮನಗುಂಡೆ ಅಂತ ಹೋಗುತ್ತ, ಇದು ಒಂದು ನೀನು ಕಾಯಿಲೆನಲ್ಲ, ನಿಮ್ಗೆ 100-200% ಆರಾಮಾಗುತ್ತೆ, ನೀವು ಹೋಗಂತ ಹೇಳಿದ್ರು. ಅವಾಗ ಅವರು ಇಲ್ಲೇ ಇದ್ರು. ಅವಾಗ ನಾನು ಅಲ್ಲಿಂದ ಬರಬೇಕಾದ್ರೆ ಅಲ್ಲಿ ಯಾವುದೊಂದು ಕ್ರಾಸಿಂದ ನಡ್ಕೊಂತ ಬರೋಕ್ಕಾಗೋದಿಲ್ಲ ನನಗೆ. ಅಂದ್ರೆ ಕಾಲ್ ಮಾಡಿ ನಮ್ಮ ಕಾಕನ ಕರ್ಸಿನಿ. ಅಲ್ಲಿಂದ ಕ್ರಾಸಿಂದ ಇಲ್ಲಿಗೆ 2 ಕಿಲೋಮೀಟರ್ ಆಗೋದು. 2 ಕಿಲೋಮೀಟರ್ ಬರಬೇಕಾದ್ರೆ ಒಂದು 10-15 ಸಲ ಕುತ್ಕೊಂಡು ಬಂದೆ. ಬಂದು ಇಲ್ಲಿಗೊಂದು 2 ದಿವಸ ಅಷ್ಟೇ. 2 ದಿವಸ ಆದ್ಮೇಲೆ ಮುಂಜಾನೆ 2 ಕಿಲೋಮೀಟರ್, ಸಂಜೆಗೆ 2 ಕಿಲೋಮೀಟರ್, 4-5 ಕಿಲೋಮೀಟರ್ ವಾಕಿಂಗ್ ಮಾಡ್ತಾ ಇದ್ದೆ ನಾನು. ಅವಾಗ ನನ್ನ ಡಾಕ್ಟ್ರೇ ಹೇಳಿದ್ರು, ನಿಮ್ದು ದವಾಖಾನೆಗೆ 15 ದಿವಸಕ್ಕೆ ಒಂದ್ಸಲ 10 ದಿವಸ ಹೋಗಲೇಬೇಕು. ವಾದ ಒಂದ್ಸಲ ಕೇಳಿದೆ, ಡಾಕ್ಟ್ರೇ ನನ್ಗೆ ಏನಾದ್ರು ಮುಂದೆ ನಾರ್ಮಲ್ ಬರ್ಬೋದಾ ಶುಗರ್ ಅಂತೇಳಿ. ಅವರು ಹೇಳಿದ್ರು, ನೀನು ಜನ್ಮದಲ್ಲೇ ಸಾಧ್ಯ ಇಲ್ಲ ಶುಗರ್ ನಾರ್ಮಲ್ ಬರಕ್ಕೆ ಅಂತ ಹೇಳಿದ್ರು. ಅದು ಸಾಧ್ಯ ಇಲ್ಲ ಅನ್ನೋದು ಸಾಧ್ಯ ಮಾಡಿದ್ದಾರೆ ಅಪ್ಪರ ಆಶೀರ್ವಾದದಿಂದ ಇಷ್ಟು ಜೀವಂತವಾಗಿ ಮಾತಾಡ್ತಿದ್ದೀನಿ. ಇದು ನಾನು ಬೆಂಗಳೂರಲ್ಲಿ ಆಟೋ ಚಾಲಕ, ನಾನು ಆಟೋ ಓಡಿಸ್ತಾ ಇದ್ದೇನೆ. ನಾನು ಮುಂದೊಂದು ರುದ್ರಾಶ್ರಮವನ್ನು ಕಟ್ಟಿಸ್ಬೇಕಂತ ಅನ್ಕೊಂಡಿದ್ದೇನೆ. ಮುಂದೆ ಇನ್ನೊಂದು 3 ದಿವಸ ಬಿಟ್ಟು ಬಂದು ಅಪ್ಪರ ಆಶೀರ್ವಾದ ತಗೊಂಡೋಗಿ ಅದನ್ನ ಮಾಡ್ಬೇಕಂತ ಮಾಡ್ತೀನಿ ನಾನು. ಶುಗರ್ ಅಂದ್ರೆ ಈಗ ಅಪ್ಪವ್ರು ಹೇಳಿದ್ರು, ಒಂದ್ ದಿನಕ್ಕೆ ಅಂದ್ರೆ ಮುಂಜಾನೆ 11 ಗಂಟೆ ಊಟ ನಂದು. ಒಂದ್ ದಿನಕ್ಕೆ 2 ಟೈಮ್ ಊಟ ನಂದು. ಮುಂಜಾನೆ 1 ಟೈಮು ಮತ್ತೆ ಸಂಜೆ 6 ಗಂಟೆ ಟೈಮ್. ಒಂದ್ ದಿನಕ್ಕೆ 2 ಟೈಮ್ ಊಟ. ಏನ್ ಊಟ ಮಾಡ್ತಿದ್ದಂತೆ ಇದೆ, ಇದು ಮುದ್ದೆ ಆಯ್ತು, ಮಜ್ಜಿಗೆ ಆಯ್ತು, ಆರೋಗ್ಯಕರವಾದ ಜಂಕ್ ಫುಡ್ ಇಲ್ಲ, ಎಳ್ನೀರಾಯ್ತು, ಫ್ರೂಟ್ಸ್ ಆಯ್ತು, ಈ ತರ ಮಾಡ್ಕೊಂಡಿದ್ದೀನಿ. ನನಗೊಂದೆರಡು ಮಾತನಾಡಿ ಔಷಧ ಇಲ್ಲ ಯಾವುದೇ ತರಹ ಗೋಬಿ, ಮಂಚೂರಿ, ಪಾನಿಪೂರಿ, ಪಿಜ್ಜಾ, ಬರ್ಗರು, ಇದು ಯಾವುದೇ ತರಹ ಯಾವುದೇ ಇಲ್ಲ. ಬರೀ ಏನಿದ್ರು ಇದು ಟ್ರೆಡಿಷನಲ್ ಫುಡ್. ಅದಕ್ಕೆ ಒಂದು ಕರೆಸಿ ಸನ್ಮಾನ ಮಾಡಿದಕ್ಕೆ ಅಪ್ಪರಿಗೊಂದು ಎಲ್ಲರೂ ಸಹ